ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ 25ನೇ ತಾರೀಕು ನಂತರದಲ್ಲಿ ನಿಮಗೆ ಉತ್ತಮವಾದಂಥ ದಿನಗಳು ಆರಂಭವಾಗುತ್ತೆ. ಇಂಥ ಗುರುಬಲ ಇಲ್ಲದೇ ಇರುವಂಥದ್ದು, ಪರಿಸ್ಥಿತಿ ಕೆಲಸಗಳಲ್ಲಿ ಫೇಲ್ಯೂರ್ ಆಗುವಂತಹ ವಾತಾವರಣ, ಪಂಚಮದಲ್ಲಿರುವಂಥ ಶನಿಯಿಂದ ಆದಷ್ಟು ಸಹ ಕೋಪದ ವಾತಾವರಣಗಳನ್ನು, ಯಾರಾದರೂ ನಮಗೆ ತೇಜೋವಧೆ ಮಾಡಿದಾಗ, ನಮ್ಮ ಕೆಟ್ಟ ಕಾಲಗಳು ಬಂದಿದ್ದಾಗ, ನಾವು ಮಾಡಿಕೊಂಡಿರುವಂಥ ಸಮಸ್ಯೆಗಳು, ನಾವು ಮಾಡಿಕೊಂಡಿರುವಂಥ ತೊಂದರೆ ತಾಪತ್ರಗಳಿಗೆ ನಾವೇ ಹೊಣೆಗಾರಿಕೆಯನ್ನು ಹೊರೋದ್ರಿಂದ ಅಂತಹ ಯಾವುದೇ ಅಪನಿಂದನೆಗಳು. ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದಲ್ಲಿ ನಾವು ನೋಡಿದಾಗ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸುಮಾರು ದಿನಗಳಿಂದಲೂ ಸಹ ಗುರುಬಲವನ್ನು ಕಾಣದಲೇ ಇರುವಂತಹ ರಾಶಿ, ಮತ್ತು ಸುಮಾರು ಪ್ರಯತ್ನಗಳಲ್ಲಿ ವಿಫಲತೆಯನ್ನು ಕಂಡಂತಹ ರಾಶಿ, ಜೊತೆಯಲ್ಲಿ ಯಾವಾಗಲೂ ಸಹ ತೇಜೋವಧೆಗೆ ಗುರಿಯಾದಂತಹ ರಾಶಿ ಈ ವೃಶ್ಚಿಕ ರಾಶಿ. ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ವಾತಾವರಣಗಳಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ, ಗೊಂದಲಗಳನ್ನೇ ಅನುಭವಿಸಿದಂತಹ ರಾಶಿ ಆದಂಥ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ 25ನೇ ತಾರೀಕಿನವರೆಗೂ ಸಹ ನಿಮಗೆ ಗುರುಬಲವನ್ನು ನೋಡದಲೇ ಇರುವಂತಹ ರಾಶಿ ಸಹ ಹೌದು. 25ನೇ ತಾರೀಕು ನಂತರದಲ್ಲಿ ನಿಮಗೆ ಉತ್ತಮವಾದಂಥ ದಿನಗಳು ಆರಂಭವಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಕಷ್ಟಗಳು, ಇಂಥ ಗುರುಬಲ ಇಲ್ಲದೇ ಇರುವಂಥದ್ದು, ಪರಿಸ್ಥಿತಿ ಕೆಲಸಗಳಲ್ಲಿ ಫೇಲ್ಯೂರ್ ಆಗುವಂತಹ ವಾತಾವರಣಗಳನ್ನು ಮೇ ತಿಂಗಳು 25ವರೆಗೂ ಮಾತ್ರ ಅನುಭವಿಸ್ತೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಅದೃಷ್ಟದ ದಿನಗಳು, ತುಂಬ ಪ್ರಯತ್ನಿಸಿದಲ್ಲಿ ಸಫಲತೆಗಳನ್ನು, ಉತ್ತಮವಾದಂಥ ಗಳಿಕೆಯನ್ನು ನೋಡುವಂಥ ದಿನಗಳು ಈ ಮೇ ತಿಂಗಳು 25 ನಂತರದಲ್ಲಿ ನಿಮಗೆ ಆರಂಭವಾಗುತ್ತೆ. ಮೇ 25ನೇ ತಾರೀಕಿನವರೆಗೂ ಸಹ ನೀವು ಕಷ್ಟದಲ್ಲಿರ್ತೀರಿ, ಸಮಸ್ಯೆಯಲ್ಲಿರ್ತೀರಿ, ಪ್ರಯತ್ನಿಸಿದ ಕೆಲಸದಲ್ಲಿ ಫೇಲ್ಯೂರ್ಗಳಾಗ್ತಿರ್ತೀರಿ. ನಿಮ್ಮ ಆಲೋಚನೆಗಳು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ, ನಿಮ್ಮ ಚಿಂತನೆಗಳು ಫೇಲ್ಯೂರ್ ಮಾಡುತ್ತೆ, ನೀವು ತೆಗೆದುಕೊಂಡ ನಿರ್ಧಾರಗಳು ನಿಮಗೆ ಸಂಕಷ್ಟವನ್ನು ತಂದುಕೊಡುತ್ತೆ, ಪರಿಸ್ಥಿತಿ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುತ್ತೆ, ಎಲ್ಲ ರೀತಿಯಲ್ಲೂ ಗೊಂದಲಗಳನ್ನು ತಂದುಕೊಡುವಂತಹ ವಾತಾವರಣಗಳನ್ನು ಈಗಲೂ ಸಹ ನಿಮಗೆ ತಂದೊಡ್ಡುತ್ತೆ. ಮೇ 25ನೇ ತಾರೀಕಿನವರೆಗೂ ವೃಶ್ಚಿಕ ರಾಶಿಯವರು ಹಣಕಾಸಿನ ಬಾಧೆಯನ್ನು, ಹಣಕಾಸಿನ ಗೊಂದಲಗಳನ್ನು, ಹಣಕಾಸಿನ ಸಾಲದ ವಾತಾವರಣಗಳನ್ನು, ಮತ್ತು ಬೇರೆಯವರು ನಮಗೆ ಸಾಲ ಕೊಟ್ಟಿರೋರು, ನಮಗೆ ಸಹಕಾರ ಮಾಡಿದವರಂತರಿಂದ ನಮಗೆ ತೇಜೋವಧೆಗಳನ್ನಾಗುವಂಥದ್ದು, ಅವಮಾನಗಳನ್ನು ಮಾಡುವಂಥದ್ದು, ಒಂದು ರೀತಿಯಿಂದ ಅಪಕೀರ್ತಿನ ತಂದುಕೊಡುವಂತಹ ವಾತಾವರಣಗಳೆಲ್ಲವೂ ಸಹ ಮೇ 25ನೇ ತಾರೀಕಿನವರೆಗೂ ನಿಮಗಾಗತ್ತೆ. ಪಂಚಮದಲ್ಲಿರುವಂಥ ಶನಿಯಿಂದ ಆದಷ್ಟು ಸಹ ಕೋಪದ ವಾತಾವರಣಗಳನ್ನು, ಯಾರಾದರೂ ನಮಗೆ ತೇಜೋವಧೆ ಮಾಡಿದಾಗ, ನಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿದಾಗ, ಗೌರವಕ್ಕೆ ಧಕ್ಕೆ ಬಂದಾಗ ತಡ್ಕೊಳ್ಳದಲ್ಲೇ ಇರುವಂತಹ ವೃಶ್ಚಿಕ ರಾಶಿ ಆದಷ್ಟು ಸಹ ಅವರ ಮೇಲೆ ಕೋಪವಾಗಿ ಮಾಡ್ಕೊಳ್ತೀವಿ. ಅವರ ಮೇಲೆ ನಾವು ಬೇರೆ ವಾತಾವರಣಗಳನ್ನು, ಬೇರೆ ರೀತಿಯಲ್ಲಿ ನಾವು ಅವಾಚ್ಯ ಶಬ್ದಗಳಿಂದ ಮಾತನಾಡಲಿಕ್ಕೆ ಹೋಗ್ತೀವಿ ಈ ವೃಶ್ಚಿಕ ರಾಶಿಯವರು. ಯಾಕೆಂದರೆ ತೇಜೋವಧಿಯನ್ನು ನಾವು ಕಲಿ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅಂತಹ ಅವಘಡಗಳನ್ನು ಮಾಡಿಕೊಂಡಾಗ ಅದು ಸುಮಾರು ದಿನಗಳ ಕಾಲವೂ ಸಹ ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ ಹೊರತು ನಮ್ಮನ್ನು ರಕ್ಷಣೆಯನ್ನು ಖಂಡಿತವಾಗಿ ಅದು ಮಾಡೋದಿಲ್ಲ. ಅದಕ್ಕೆ ನಮ್ಮ ಕೆಟ್ಟ ಕಾಲಗಳು ಬಂದಿದ್ದಾಗ ನಾವು ಮಾಡಿಕೊಂಡಿರುವಂಥ ಸಮಸ್ಯೆಗಳು, ನಾವು ಮಾಡಿಕೊಂಡಿರುವಂಥ ತೊಂದರೆ ತಾಪತ್ರಗಳಿಗೆ ನಾವೇ ಹೊಣೆಗಾರಿಕೆಯನ್ನು ಹೊರೋದ್ರಿಂದ ಅಂತಹ ಯಾವುದೇ ಅಪನಿಂದನೆಗಳು, ತೇಜೋವಧೆಗಳು, ಅವಮಾನಗಳು, ಅವನ ಶಬ್ದಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಶಬ್ದಗಳನ್ನು ನಿಂದಿಸುವಂಥದ್ದು ಯಾವುದೇ ಬಂದರೂ ಸಹ ನಾವು ಸ್ವಾಗತವನ್ನೇ ಮಾಡಬೇಕು ಹೊತ್ತು ಅದನ್ನು ವಿರುದ್ಧವಾದಂತಹ ವಿರೋಧಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ವಿರೋಧವನ್ನು ಮಾಡಿದಾಗ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಅದು ತೊಂದರೆಗಳನ್ನು, ದುಶ್ಮನಗಳನ್ನು, ನಮಗೆ ಡ್ಯಾಮೇಜ್ಗಳನ್ನು, ಕಷ್ಟದ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಇವತ್ತಿನ ಆ ಶಬ್ದಗಳು, ಇವತ್ತಿನ ನಮಗೆ ಅವಮಾನಗಳು ಅನುಭವಿಸಿ ಅದನ್ನೆಲ್ಲವೂ ಸ್ವಾಗತಿಸ್ಕೊಂಡು ಅದನ್ನೆಲ್ಲವೂ ತೆಗೆದುಕೊಂಡಾಗ ಮುಂದಿನ ದಿನಗಳಲ್ಲಿ ಅದೇ ತೇಜೋವಧೆ ಮಾಡಿದಂಥವನು, ಅದೇ ಅವಮಾನಗಳನ್ನು ಮಾಡಿದಂಥವನು, ಅದೇ ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥವನು ನಮ್ಮನ್ನು ಸನ್ಮಾನ ಮಾಡುವಂಥ ದಿನಗಳು ಹತ್ತಿರದಲ್ಲಿ ಕಾಯ್ತಾ ಇರುತ್ತೆ. ಆದ್ದರಿಂದ ವೃಶ್ಚಿಕ ರಾಶಿ, ನಾನು ಮತ್ತೆ ಹೇಳ್ತೇನೆ, ಆದಷ್ಟು ಸಹ ಮೇ ತಿಂಗಳಲ್ಲಿ ಪ್ರಯತ್ನಗಳೇನೂ ಬೇಡ, ಹೊಸ ಪ್ರಯತ್ನಗಳು ಬೇಡ, ಹೊಸ ಚಿಂತನೆಗಳು ಬೇಡ, ಹೊಸ ಯಾವುದೇ ರೀತಿಯಾದಂತಹ ವಾತಾವರಣ ನಾವು ಸೃಷ್ಟಿ ಮಾಡ್ಕೊಳ್ಳೋದು ಖಂಡಿತವಾಗಿ ಬೇಡ. ಕೋಪದ ವಾತಾವರಣಗಳನ್ನು ಕಡಿಮೆ ಮಾಡ್ಕೊಳ್ಳೋಣ, ಕುಟುಂಬದಲ್ಲಿ ಸ್ವಲ್ಪ ಸೌಹಾರ್ದತೆ ನಡ್ಕೊಳ್ಳೋಣ, ಆಗುವಂಥ ಕೆಲಸ ಕಾರ್ಯಗಳು ಈಗೇನು ನಡೀತಾ ಇದೆ ಅದ್ರ ಬಗ್ಗೆ ಗಮನವನ್ನು ಹರಿಸ್ಕೊಂಡು ಅದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗೋಣ. ಹೊಸ ಪ್ರಯತ್ನವನ್ನು ಮುಂದಿನ ದಿನಗಳಿಗೆ ಮುಂದೂಡೋಣ. ಆಗುವಂಥ ಕಷ್ಟಗಳ ನಷ್ಟಗಳಿಗೆ ಆದಷ್ಟು ಸಹ ಅದನ್ನೆಲ್ಲ ಅನುಭವಿಸೋಣ ಅನ್ನುವಂತಹ ವಾತಾವರಣಗಳನ್ನು ಖಂಡಿತವಾಗಿ ಇಟ್ಕೊಳ್ಬೇಕು. ಮೇ ತಿಂಗಳಲ್ಲಿ ಅಂತಹ ಬೇರೆ ಬದಲಾವಣೆಗಳಾಗುತ್ತೆ ಎನ್ನುವಂತಹ ಯಾವುದೇ ವಾತಾವರಣಗಳು ವೃಶ್ಚಿಕ ರಾಶಿಗೆ ಕಾಣೋದಿಲ್ಲ.
ಜೊತೆಯಲ್ಲಿ ನಾನು ಆಗಲೇ ಹೇಳಿದ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ, 6ನೇ ಮನೆಯಲ್ಲಿ ಕುಜ, ಆರೋಗ್ಯದಲ್ಲಿ ವ್ಯತ್ಯಾಸ, ಕೋಪದ ವಾತಾವರಣಗಳು, ನಮಗೆ ಅತ್ಯಂತ ಆಪ್ತರೂ ಸಹ ನಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥವರು, ಕುಟುಂಬದವರು ಅವಹೇಳನವಾಗಿ ಮಾತಾಡ್ತಾರೆ, ಅವಮಾನಕರದ ರೀತಿಯಲ್ಲಿ ನಮ್ಮನ್ನು ಕಾಣ್ತಾರೆ, ಮತ್ತು ನಮ್ಮನ್ನು ಒಂದು ರೀತಿಯಾದಂತಹ ಬೇರೆ ಬೇರೆ ಚಿಂತನೆಯ ರೀತಿಯಲ್ಲಿ ನಮ್ಮನ್ನು ನೋಡ್ತಿರ್ತಾರೆ. ಇರಲಿ, ಅವೆಲ್ಲವೂ ಸಹ ನಮಗೆ ಮುಂದಿನ ನಮ್ಮ ಏಳಿಗೆಗೆ ಇವೆಲ್ಲವೂ ಸಹ ಒಂದು ರೀತಿಯಾದಂಥ ಮೆಟ್ಟಿಲಾಗಿ ನಮಗೆ ಖಂಡಿತವಾಗಿ ಸಿಗುತ್ತೆ. ಆದ್ದರಿಂದ ಎಲ್ಲವೂ ಸಹ ಹೊಸ ಹೊಸ ಪ್ರಯತ್ನವಂತಂದು ಖಂಡಿತವಾಗಿ ಬೇಡ. ಅವಮಾನಗಳಂತೂ ಆಗುತ್ತೆ, ನಷ್ಟಗಳಂತೂ ಆಗುತ್ತೆ, ಕಷ್ಟಗಳಂತೂ ಬರುತ್ತೆ, ಹಣಕಾಸಿನ ಗೊಂದಲಗಳಂತೂ ಆಗುತ್ತೆ, ಸಾಲದ ಬಾಧೆಗಳಂತೂ ಖಂಡಿತವಾಗಿ ಇರುತ್ತೆ. ತೇಜವಧೆಗಳನ್ನು ಮಾಡುವಂಥವ್ರು ಖಂಡಿತವಾಗಿ ಹೆಜ್ಜೆಜ್ಜೆಗೂ ಸಿಗ್ತಿರ್ತಾರೆ. ಕುಟುಂಬದಲ್ಲೂ ಕಲಹಗಳಾಗುತ್ತೆ, ಕುಟುಂಬವೆಲ್ಲವೂ ಸಹ ನಮ್ಮ ಮೇಲೆ ಎರಗಿ ಬೀಳುವಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ರಾಷ್ಟ್ರಾಧಿಪತಿಯಾದಂಥವನು ನಿಮಗೆ ಕುಜಗ್ರಹ ರಾಷ್ಟ್ರಾಧಿಪತಿ ಆದಾಗ ನೀವು ಇದೆಲ್ಲವೂ ಸಹ ಸಹಿಸಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿರ್ತದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಆಗುವಂತಹ ಸ್ವಲ್ಪ ಇವೆಲ್ಲವೂ ಸಹ ಮರಲಿಕ್ಕೆ ಅಲ್ಲಿ ಒಂದು 10 ನಿಮಿಷ ಕಾಲಹರಣವನ್ನು ಮಾಡಿ ದೇವರ ಭಗವಂತ ಸ್ಮರಣೆ ಮಾಡ್ತಾ ನಿಮಗೆ ಎಲ್ಲ ಮನವರಿಕೆ ಮಾಡುತ್ತೆ, ನಿಮಗೆ ಶಾಂತತೆಯನ್ನು ತಂದುಕೊಡುತ್ತೆ, ಏನು ಮಾಡಬೇಕು ಅನ್ನೋದ ಚಿಂತನೆಗಳನ್ನು ತಂದುಕೊಡುತ್ತೆ. ಸ್ವಲ್ಪ ದಿನಗಳ ಕಾಲದವರೆಗೂ ಸಹ ನೀವು ಅದನ್ನು ಅನುಭವಿಸಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಾಗ, ನಾನು ಈಗಲೇ ಹೇಳ್ತೀನಿ, ಇದೇ ತಿಂಗಳಲ್ಲಿ ಹೇಳ್ತೀನಿ, ಜೂನ್ ತಿಂಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ದಿನಗಳಂತೂ ಖಂಡಿತವಾಗಿ ಸೃಷ್ಟಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ನಮಸ್ಕಾರ.